ನಮ್ಮ ಈ ಹೋರಾಟದ ಒಂದು ಬಹಳ ದೊಡ್ಡ ತಿರುವನ್ನು ಪಡೆದುಬಿಟ್ಟು ಸಕ್ಸಸ್ ಅನ್ನು ಪಡೆದಿದ್ದೀವಿ ಅಂತೇಳಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಅವ್ರಿಗೆ ಮಾತಾಡಿಸ್ತೀವಿ ಬನ್ನಿ ಅಂತೇಳಿ ಅವರು ನಿನ್ನೆ ಸಹಕರಿಸಿದ್ದಕ್ಕೆ ಇವತ್ತು ಮುಂಜಾನೆ ಪುನಃ ಅವರೇ ಒಂದು ಪೊಲೀಸ್ ಇಲಾಖೆಯವರು ಕರೆಸಿ ಅವರದೇ ಆದಂಥ ಒಂದು ವಾಹನದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಮಾನ್ಯ ಕರ್ನಾಟಕ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆಗೆ ಮಾತಾಡಿಸಿದ್ದಾರೆ. ಕೂಡ ಧೃತಿಗೆಡ್ದಂಗೆ ನಮ್ಮ ಅಧ್ಯಕ್ಷರು ರಾತ್ರಿ 10 ಗಂಟೆವರೆಗೂ ಕೂಡ ವೆಯ್ಟ್ ಮಾಡಿ, ಇಲ್ಲ ಏನಾಗುತ್ತೋ ಆಗಲಿ ನೋಡೋಣ ಅಂತೇಳಿ ಇರುವಂಥ ಎಲ್ಲ ಪೆಂಡಲ್ಗಳು, ಚೇರ್ಗಳು ಎಲ್ಲ ತೊಗೊಂಡೋದ್ರು. ಆದರೂ ಕೂಡ ಬಿಡದಂಗೆ ನಾವು ಮಾಡಿದ್ವಿ. ಇದೆಲ್ಲ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರ ಶ್ರಮ ಕೂಡ, ಯಾರ ಒಂದು ಕಷ್ಟ ಕೂಡ ಇದರಲ್ಲಿ ವ್ಯರ್ಥ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ವಿ. ಅದಾದಮೇಲೆ ಭಾಳಷ್ಟು ಬೆಳವಣಿಗೆಗಳಾಗಿದೆ. ಅದ್ರ ಬಗ್ಗೆ ಈಗ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಶಿವಶಂಕರ್ ಸರ್ ಅವರು ಇದ್ರ ಬಗ್ಗೆ ಸವಿಸ್ತಾರವಾಗಿ ನಮಗೆ ಹೇಳಲಿದ್ದಾರೆ. ನಮಸ್ಕಾರ, ಶಿವಶಂಕರ್ ಬೆಳೆ ಅಂತ ಹೇಳಿ ನಮ್ಮ ಕರೋದ ಕಾನೂನು ಸಲಹೆಗಾರ ಅಂತಂದು ಹೇಳ್ಕೋಬೋದು. ಈಗ ಆಲ್ರೆಡಿ ನಮ್ಮ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಹೇಳಿದಂತೆ ನಮ್ಮ ಈ ಚಳುವಳಿ ಏನಿದೆ ಧರಣಿ ಭಾಳ ಒಂದು ಒಳ್ಳೆ ಸಕ್ಸಸ್ಫುಲ್ ಆಯಿತು ಅಂತ ನನ್ನ ಅನಿಸಿಕೆ. ಅದರ ಮುಂದುವರೆದ ಭಾಗ ಬಂದು ಇವತ್ತು ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನ ಭೇಟಿಯಾಗಿದ್ವಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಶ್ಯಾಮ್ಲಾ ಇಕ್ಬಾಲ್ ಅನ್ನೋರು ನಮ್ಮನ್ನು ಭಾಳ ಗೌರವದಿಂದ ಬರಮಾಡ್ಕೊಳ್ಳೋದು ಅಲ್ಲದೆ ನಮ್ಮ ಅಹವಾಲನ್ನು ಕೇಳಬೇಕಾದ್ರೆ ತಮ್ಮ ಆಫೀಸಿನ ಕೆಲವು ಮುಖ್ಯ ಅಧಿಕಾರಿಗಳು ಯಾರು ನಮ್ಮ ವಿಷಯವನ್ನು ಡೀಲ್ ಮಾಡ್ತಾರೋ ಅವರೆಲ್ಲರನ್ನೂ ಕರೆಸಿದ್ರು. ಅದ್ರ ಜೊತೆಗೆ ಡಿಸೇಬಿಲಿಟಿ ಕಮಿಷನರ್ ಅವ್ರನ್ನೂ ಅಲ್ಲಿಗೆ ಕರೆಸಿದ್ರು. ಯಾಕೆಂದರೆ ಡಿಸೇಬಿಲಿಟಿ ಡೈರೆಕ್ಟರ್ ಬಂದಿದ್ದರೆ ಅವರು ನಮ್ಮ ವಿಷಯಗಳನ್ನು ಮುಂದೆ ತೊಗೊಂಡು ಹೋಗ್ಬೋದು ಸರ್ಕಾರದ ಮುಂದೆ ಅಂತೇಳಿ. ಸೊ ಅವ್ರನ್ನ ಕರೆಸಿದಾಗ ಅವರು ನಮ್ಮ ಎಲ್ಲ ಡಿಮಾಂಡ್ಗಳನ್ನು ಕೇಳಿದ್ರು. ವಿಶೇಷವಾಗಿ ನಾವು ಒತ್ತು ಕೊಟ್ಟಂಗೆ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದ್ದಂಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರಿಸರ್ವೇಷನ್ನ ತರಬೇಕು ಅಂತಕ್ಕಂಥ ವಿಷಯನ ನಾವು ಒತ್ತಿ ಹೇಳಿದ್ವಿ. ಅದನ್ನು ಶ್ಯಾಮ್ಲಾ ಇಕ್ಬಾಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಭಾಳ ತಾಳ್ಮೆಯಿಂದ ಹೇಳಿ, ಇದು ಸರಿಯಾದ ಒಂದು ಬೇಡಿಕೆ ಇದೆ ನಿಮ್ಮದು, ಈ ಬೇಡಿಕೆ ಸರ್ಕಾರ ಒಪ್ಪಬಹುದು, ಆದರೆ ನಮ್ಮ ಕೆಲಸ ಏನು ಅಂದರೆ ನಿಮ್ಮ ಈ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡೋದಿದೆ, ಮುಂದೆ ನೀವು ಸರ್ಕಾರದ ಜೊತೆ ಮಾತಾಡ್ರಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟರು. ಅದೇ ರೀತಿಯಲ್ಲಿ ಡಿಸೇಬಿಲಿಟಿ ಡೈರೆಕ್ಟರ್ ಅಶೋಕ್ ಅವರು ಅಲ್ಲಿರೋದ್ರಿಂದ ಅಶೋಕ್ ಅವರು ಈ ವಿಷಯನ ಭಾಳ ಸಪೋರ್ಟ್ ಮಾಡಿದರು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರಾಜ್ಯ ಸರ್ಕಾರ ರಿಸರ್ವೇಷನ್ನ ತರೋದಕ್ಕೆ ಏನೂ ತೊಂದರೆ ಆಗಲಿಕ್ಕಿಲ್ಲ, ನಮ್ಮ ಕಡೆಯಿಂದ ನಾವು ನಮ್ಮ ಕರೆಸ್ಪಾಂಡೆನ್ಸಲ್ಲಿ ಇದನ್ನೆಲ್ಲ ವಿಷಯ ತಿಳಿಸ್ತೀವಿ, ಮುಂದೆ ನಿಮ್ಮನ್ನು ರಾಜ್ಯ ಸರ್ಕಾರದ ಜೊತೆ ಅಂದರೆ ವಿಶೇಷವಾಗಿ ಮಿನಿಸ್ಟ್ರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಿಮ್ಮನ್ನು ಕರೆಸ್ತೀವಿ, ಆವಾಗ ನೀವು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಜೊತೆಗೆ ಮಾತಾಡ್ರಿ ಅಂತೇಳಿ ಅವರೊಂದು ಆಶ್ವಾಸನೆ ಕೊಟ್ಟರು. ಗ್ರಾಮ ಪಂಚಾಯತ್ ರಿಸರ್ವೇಷನ್ ಜೊತೆಗೆ ಮಾಸಾಶನ ಬಗ್ಗೆ ನಾವು ಮಾತಾಡಿದಾಗ ಈಗ ಆಲ್ರೆಡಿ ಅವರು ನಮ್ಮದು ಏನು ಮಾಸಾಶನ ಇದೆ 1400 ರೂಪಾಯಿ, ಅದನ್ನು 3000 ರೂಪಾಯಿಗೆ ರೆಕಮೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ರು. ನಾವು ಒತ್ತು ಕೊಟ್ಟು ಅವರಿಗೆ 3000 ಉಪಯೋಗ ಆಗೋದಿಲ್ಲ, ಅದನ್ನು 5000 ರೂಪಾಯಿ ಮಾಡಿರಿ ಅಂತೇಳಿ ಅವರಿಗೆ ಒತ್ತಡ ತಂದಿದ್ದೀವಿ. ಅದರ ನೆಕ್ಸ್ಟ್ ಬಸ್ ಪಾಸು ಆಲ್ರೆಡಿ ಮಹಿಳೆಯರಿಗೆ ನೀವು ಫ್ರೀ ಉಚಿತ ಬಸ್ ಪಾಸ್ ಕೊಟ್ಟಿದ್ರಿ, ನಮಗೂ ಯಾಕೆ ಕೊಡಬಾರ್ದು ಅಂತಂದರೆ ಅದನ್ನು ಆಲ್ರೆಡಿ ಅವರ ಗಣನೆಯಲ್ಲಿ ಇದೆ ಅಂತ ಹೇಳಿ ಡಿಸೇಬಿಲಿಟಿ ಕಮಿಷನರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಳಿದರು. ಅದು ಆಗೋ ಸಾಧ್ಯತೆ ಇದೆ. ಇದಾದಮೇಲೆ ಉಳಿದಿರ್ತಕ್ಕಂಥ ನಮ್ಮ 4 ಡಿಮಾಂಡ್ಗಳೇನಿವೆ, ಬಜೆಟ್ನಲ್ಲಿ ಡಬಲ್ ಮಾಡ್ತಕ್ಕಂಥದ್ದು, ಅರ್ಲಿ ಇಂಟರ್ವೆನ್ಷನ್ನು ಮತ್ತು ನಮ್ಮ ಡಿಸೇಬಲ್ಸ್ ಮಕ್ಕಳಿಗೆ ಉಚಿತ ಶಿಕ್ಷಣ, ಇದ್ರ ಬಗ್ಗೆನೂ ಅವರು ಭಾಳ ತಾಳ್ಮೆಯಿಂದ ಕೇಳಿಬಿಟ್ಟು ಈ ಎಲ್ಲ ವಿಚಾರಗಳನ್ನು ಸರ್ಕಾರದ ಮುಂದೆ ತರ್ತೀವಿ. ಸರ್ಕಾರದ ಮುಂದೆ ತಂದಾಗ ನಿಮಗೂ ಒಂದು ಅವಕಾಶ ಕೊಡ್ತೀವಿ ಅವ್ರನ್ನ ಭೇಟಿಯಾಗೋದಕ್ಕೆ, ಆವಾಗ ನೀವು ಕೆಲವು ನಾಯಕರು ಬಂದು ಅವರ ಮನವೊಲಿಸಿ ಅಂತ ಹೇಳಿದ್ದಾರೆ. ಸೊ ನನಗನ್ಸಿದ ಮಟ್ಟಿಗೆ ನಮ್ಮ ಈ ಹೋರಾಟದ ಒಂದು ಬಹಳ ದೊಡ್ಡ ತಿರುವನ್ನು ಪಡೆದುಬಿಟ್ಟು ಸಕ್ಸಸ್ಸನ್ನು ಪಡೆದಿದ್ದೀವಿ ಅಂತೇಳಿ ತಾವೆಲ್ಲರೂ ಕೂಡಿ ಇಲ್ಲಿ ಬಂದು ಇಂಥ ದೊಡ್ಡ ಒಂದು ಧರಣಿ ಮಾಡಿರೋದ್ರಿಂದ ಇಷ್ಟರ ಮಟ್ಟಿಗೆ ಮುಟ್ಟಿದೆ. ಇದನ್ನು ನಾವೆಲ್ಲರೂ ಮುಂದೆ ತಗೊಂಡೋಗಿ ನಮ್ಮ ಏನು ಬೇಡಿಕೆಗಳಿವೆ ಅದನ್ನು ಆದಷ್ಟು ಬೇಗ ಬರೋ ಒಂದು 6 ತಿಂಗಳಲ್ಲೋ ವರ್ಷದಲ್ಲೂ ಪೂರೈಸಿಕೊಳ್ಳಬಹುದು ಅಂತ ನನ್ನ ಅನಿಸಿಕೆ. ಧನ್ಯವಾದ. ಹಾಗಾಗಿ ನಾವು ಏನು ನಿನ್ನೆ ಬೆಳಗ್ಗೆಯಿಂದ ನೀವು ನೋಡಿದಂಗೆ ಏನು ಒಳ್ಳೆ ಒಂದು ಹೋರಾಟ ಮಾಡಿದ್ವಿ. ನಾನು ಕೊನೆಯ ಗಳಿಗೆಲ್ಲ ಅಂದ್ಕೊಂಡೆ ನಮ್ದು ಹೋರಾಟ ಫೇಲ್ ಆಯ್ತೇನೋ ಅಂತ ಅನ್ಕೊಂಡೆ, ಆದರೆ ನಿಮ್ಮ ಒಂದು ಇಚ್ಛಾಶಕ್ತಿ ಮೇರೆಗೆ ವಾಪಸ್ ತಗೊಳ್ಳೋದು ಬೇಡ ಅಂದ್ರಲ್ಲ, ಹಾಗಾಗಿ ನಾನು ವಾಪಸ್ ತಗೊಳ್ಳಿಲ್ಲ. ಅದನ್ನು ರಾತ್ರಿ 10 ಗಂಟೆವರೆಗೆ ಕುಂತ್ಕೊಂಡು ACP ಅವ್ರ ಜೊತೆಗೆ ನಾವು ಸ್ವಲ್ಪ ಮಾತಿನ ಚಕಮಕಿ ನಡೆದಲ್ಲ, ಅಷ್ಟು ಕೊನೆಯಲ್ಲಿ ಅವ್ರು ಇಲ್ಲಪ್ಪ ನಾಳೆ ಬೆಳಗ್ಗೆ ಬಂದು ನಿಮ್ಮನ್ನು ನಾವೇ ನೇರವಾಗಿ ಕರ್ಕೊಂಡು ಹೋಗಿ ಏನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಅವ್ರಿಗೆ ಮಾತಾಡಿಸ್ತೀವಿ ಬನ್ನಿ ಅಂತೇಳಿ ಅವರು ನಿನ್ನೆ ಸಹಕರಿಸಿದ್ದಕ್ಕೆ ಇವತ್ತು ಮುಂಜಾನೆ ಪುನಃ ಅವರೇ ಒಂದು ಪೊಲೀಸ್ ಇಲಾಖೆಯವರು ಕರೆಸಿ ಅವರದೇ ಆದಂಥ ಒಂದು ವಾಹನದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಮಾನ್ಯ ಕರ್ನಾಟಕ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆಗೆ ಮಾತಾಡಿಸಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಹೋರಾಟ ಬಂಧುಗಳಿಗೆ ನನ್ನ ಕೃತಜ್ಞತೆಗಳು. ಮುಖ್ಯವಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡಬೇಕಾದ್ರೆ ನಾವು ಒಂದು ದೊಡ್ಡ ಒಂದು ಕೃತಜ್ಞತೆ ನಮ್ಮ ಕರ್ನಾಟಕ ಜನತೆ ಕಡೆಯಿಂದ ಹೇಳಬೇಕಂದ್ರೆ, ಗೃಹ ಇಲಾಖೆ ಅಲ್ಲಿಂದ ಇಲ್ಲಿವರೆಗೆ ಬರಲಿಕ್ಕೆ
ಮೊದಲೇ ಬಂದೋಬಸ್ತ್ ಒದಗಿಸಿ ಅಂತೇಳಿ ಅವರಿಗೆಲ್ಲ ನಮಗೆ ಆದೇಶ ಮಾಡಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಗೃಹ ಇಲಾಖೆಯ ಆಪ್ತ ಅಪಾರ ಕಾರ್ಯದರ್ಶಿಗಳಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ದಿನ ಕಾರ್ಯಕ್ರಮದ ಪ್ರತಿಫಲವಾಗಿ ನಿನ್ನೆ ಸಂಜೆಯಿಂದನೂ ಇವತ್ತಿನ ಈ ಸಮಯದವರೆಗೂ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವರು ನಮ್ಮ ಅಧಿಕಾರಿಗಳು ಕರೆಸ್ಬಿಟ್ಟು ಅವ್ರ ಜೊತೆ ಮಾತಾಡಿ ನಮಗೆ ಅದಕ್ಕೆ ಉತ್ತಮವಾದಂಥ ಪ್ರತಿಫಲ ನೀಡಿದ್ದಾರೆ. ಅವರು ಇದ್ರ ಜೊತೆಯಲ್ಲಿ ನಮಗೆ ಈ ಎಲ್ಲ ನಾವು ಸಕ್ಸಸ್ ಕಾಣಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಕಾರಣಕರ್ತರು ಅಂತಂದರೆ ದಾನಿಗಳು. ಯಾಕೆಂದರೆ ನಾವು ಯಾರೂ ದುಡ್ಡಿರೋವಂಥ ಜನ ಅಲ್ಲ. ನಮಗೆ ಈ ಒಂದು ಕಾರ್ಯಕ್ರಮನ ನಾವು ಹೋರಾಟ ಮಾಡಬೇಕು ಅಂತಂದರೆ ಅದಕ್ಕೆ ಕೆಲವು ದಾನಿಗಳು ಒಬ್ಬರು ಶಾಮಿಯಾನಿಗೆ ಸಪೋರ್ಟ್ ಮಾಡಿದರು, ಒಬ್ಬರು ಊಟಕ್ಕೆ ಸಪೋರ್ಟ್ ಮಾಡಿದರು, ಮತ್ತೊಬ್ಬರು ಬೇರೆ ಬೇರೆ ಏನೇನು ನಮಗೆ ಖರ್ಚುಗಳು ಬರುತ್ತೆ ಅದಕ್ಕೆಲ್ಲದಕ್ಕೂ ದಾನಿಗಳು ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀನಿ.